ಅವರಿಬ್ಬರಿಗೂ ಮದುವೆಯಾಗಿ ಜಸ್ಟ್ 3 ತಿಂಗಳಾಗಿತ್ತು. ಈಗ ತಾನೇ ಸಂಸಾರವನ್ನ ಶುರು ಮಾಡಿದ್ರು. ಊರಲ್ಲಿ ಜಾತ್ರೆ ಇದೆ ಅಂತ ಕಾರಲ್ಲಿ ಹೊರಟವರಿಗೆ ಸಾವಿನ ಶಾಕ್ ಎದುರಾಗಿದೆ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ದೆ ಬದುಕ್ತೀವ್ ಸುಮ್ಮನೆ, ಮನುಷ್ಯ ಜನ್ಮ ಬೇಡ ದೇವನೇ. ಮದುವೆಯಾದ 3 ತಿಂಗಳಿಗೆ ಬಲಿ ಹಾಕಿದ ವಿಧಿ. ಜಾತ್ರೆಗೆ ಹೊರಟವರು ರಸ್ತೆಯಲ್ಲೇ ಅಪ್ಪಚ್ಚಿ. ಈ ಜೋಡಿ ನೋಡ್ತಿದ್ರೆ ನಿಜಕ್ಕೂ ದೃಷ್ಟಿಯಾಗತ್ತೆ. ಅಷ್ಟು ಮುದ್ದಾಗಿದ್ದವರು ಈಗ ತಾನೇ ಬದುಕಿನ ಯಾನ ಶುರು ಮಾಡಿದ್ರು. ಜಸ್ಟ್ 3 ತಿಂಗಳ ಹಿಂದೆ ಹಸಮಣೆ ಏರಿದವರು 100 ಕಾಲ ಖುಷಿಯಾಗಿರೋ ಕನಸು ಕಂಡಿದ್ರು. ಆದ್ರೆ ಕೈಗೆ ಹಾಕಿದ್ದ ಹಸಿರು ಬಳೆ ತೆಗೆಯೋದಕ್ಕೂ ಮೊದಲೇ ವಿಧಿ ಅಟ್ಟಹಾಸ ಮೆರೆದಿದೆ. ಮದುವೆಯ ಖುಷಿ ಮಾಸೋ ಮುನ್ನವೇ ಪತ್ನಿ ಮಸಣ ಸೇರಿದ್ರೆ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಈ ಫೋಟೋದಲ್ಲಿರೋ ಹೆಣ್ಮಗಳ ಹೆಸರು ರಕ್ಷಿತಾ ರೆಡ್ಡಿ ಅಂತ. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಉರುವಕೊಂಡ ನಿವಾಸಿ. 3 ತಿಂಗಳ ಹಿಂದೆ ಬಳ್ಳಾರಿಯ ಜೋಳದರಾಶಿ ಗ್ರಾಮದ ರಾಜಶೇಖರ್ ರೆಡ್ಡಿ ಅನ್ನೋರ ಜೊತೆ ಅದ್ದೂರಿಯಾಗಿ ಹಸಮಣೆ ಏರಿದ್ಲು. ಗುರು ಹಿರಿಯರು ಮುಂದೆ ನಿಂತ್ಕೊಂಡು 100 ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ರು. ರಾಜಶೇಖರ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಗಂಡ ಹೆಂಡತಿ ಇಬ್ಬರು ಇಲ್ಲೇ ವಾಸ ಮಾಡ್ತಿದ್ರು. ಬಳ್ಳಾರಿಯಲ್ಲಿ ಜಾತ್ರೆ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಗಂಡ ಹೆಂಡತಿ ಜೊತೆಗೆ ರಾಜಶೇಖರ್ ತಮ್ಮ ಚಿಕ್ಕಪ್ಪನ ಮಗ ಪವನನ್ನ ಕರ್ಕೊಂಡು ಬಳ್ಳಾರಿಗೆ ಹೊರಟಿದ್ರು. ಖುಷಿಯಾಗಿಯೇ ಹೋಗ್ತಿದ್ದವರ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. ಚಿಕ್ಕಬಳ್ಳಾಪುರದ ಬಂದಹಳ್ಳಿ ಸಮೀಪ ಬರ್ತಾ ಇದ್ದಂತೆ ಲಾರಿಗೆ ಕಾರು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ರಕ್ಷಿತಾ ಹಾಗೂ ಮೈದುನ ಪವನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ರಾಜಶೇಖರ್ ಸ್ಥಿತಿ ಚಿಂತಾಜನಕವಾಗಿದೆ. ಊರಲ್ಲಿ ಇವತ್ತು ಜಾತ್ರೆ ಇತ್ತು, ರಥೋತ್ಸವ. ಆ ರಥೋತ್ಸವಕ್ಕೆ ಹೋಗ್ಬೇಕನ್ನೋ ಕಾರಣಕ್ಕೆ ಅವರು ಹೋಗ್ತಾ ಇದ್ರು. ಬೆಳಿಗ್ಗೆ ಹೊರಟಿದಾಗ ಸುಮಾರು 8ರಿಂದ 8:30 ಸಮಯದಲ್ಲಿ ಅವರು ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದಾಗ ಪೊಲೀಸರ ಕೈಯಲ್ಲಿ ಫೋನ್ ಇತ್ತು. ಅವರು ಈ ಸುದ್ದಿಯನ್ನು ಅವರೇ ತಿಳಿಸಿದ್ದಾರೆ. ಸೊಸೆ ಹಾಗೂ ಮಗನ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಕುಟುಂಬಸ್ಥರು ಓಡೋಡ್ ಬಂದಿದ್ದಾರೆ. ಇಬ್ಬರು ಹೆಣವಾಗಿ ಮಲಗಿದ್ದನ್ನ ಕಂಡು ಕಾಡಿ ಬೇಡಿದ್ದಾರೆ. ಡೆತ್ತಾಗಿರೋರು ಪವನ್ ಅಂತ ಒಬ್ಬರು, ನಮ್ಮ ಚಿಕ್ಕಪ್ಪನ ಮಗ. ಇನ್ನೊಬ್ಬರು ರಕ್ಷಿತಾ ಅಂತ, ಅವರು ನಮ್ಮ ರಿಲೇಟಿವ್ಸೇ. ಅವರು ಇನ್ನೊಬ್ಬರು ರಾಜಶೇಖರ್ ರೆಡ್ಡಿ ಅನ್ನೋರ ವೈಫ್ ಅವರು. ಅವ್ರಿಗೆ ರೀಸೆಂಟಾಗಿಯೇ ಮದುವೆ ಆಗಿದೆ. ಇಬ್ಬರು ಡೆತ್ ಆಗಿದೆ. ರಾಜಶೇಖರ್ ರೆಡ್ಡಿ ಇನ್ನೂ ಒಳ್ಳೆ ಚಿಕಿತ್ಸೆಗೋಸ್ಕರ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಒಟ್ನಲ್ಲಿ 100 ಕಾಲ ಸುಖವಾಗಿ ಬಾಳ್ಬೇಕು ಅಂದ್ಕೊಂಡವರ ಬದುಕಲ್ಲಿ ವಿಧಿ ಮೋಸದಾಟವಾಡಿದೆ. ಪತ್ನಿ ಸಾವಿನ ಮನೆ ಸೇರಿದ್ರೆ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.